ಚಲಿಸ್ತಾ ಇದ್ದ ಲಾರಿಯಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಅರೇಬೈಲ್ ಘಟ್ಟದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ಲಾರಿ ಹೊತ್ತಿ ಉರಿದಿದೆ. ಲಾರಿಯಿಂದ ಹಾರಿ ಡ್ರೈವರ್, ಕ್ಲೀನರ್ ಪ್ರಾಣ ಉಳಿಸಿಕೊಂಡಿದ್ದಾರೆ. ಬಾಗಲಕೋಟೆಯಿಂದ ಕೇರಳಕ್ಕೆ ಸಕ್ಕರೆ ಸಾಗಿಸ್ತಾ ಇತ್ತು. ಹುಬ್ಬಳ್ಳಿ ಯಲ್ಲಾಪುರ ರಸ್ತೆಯಲ್ಲಿ ಲಾರಿ ಭಸ್ಮವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಪ್ರಾಪ್ತೆಗೆ ಬಾಲ್ಯ ವಿವಾಹ ಮಾಡ್ತಾ ಇದ್ದವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮದುಮಗ ಸೇರಿದಂತೆ 6 ಜನರ ಮೇಲೆ ಕೇಸ್ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯ ಗದ್ದಿಗೆ ಮಾರಮ್ಮ ದೇವಸ್ಥಾನದಲ್ಲಿ ಬಾಲ್ಯ ವಿವಾಹ ಮಾಡಲಾಗ್ತಾ ಇತ್ತು. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕ್ಷೇತ್ರ ಕಾರ್ಯಕರ್ತೆ ಮಲ್ಲಮ್ಮ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಇದೀಗ ವರ ಪ್ರಮೋದ್, ಅಪ್ರಾಪ್ತಿಯ ತಂದೆ, ತಾಯಿ, ಚಿಕ್ಕಮ್ಮ, ಚಿಕ್ಕಪ್ಪ ಹಾಗೂ ಗದ್ದಿಗೆ ಮಾರಮ್ಮ ದೇವಸ್ಥಾನದ ಅರ್ಚಕರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸದ್ಯ ಆರೋಪಿಗಳ ಪತ್ತೆಗಾಗಿ ಹುಡುಕಾಡ್ತಾ ಇದ್ದಾರೆ. ಅತ್ತ ಅಪ್ರಾಪ್ತಿಗೆ ಮಕ್ಕಳ ಕಲ್ಯಾಣ ಸಮಿತಿಯವರು ಆಶ್ರಯ ನೀಡಿದ್ದಾರೆ. ಮಕ್ಕಳನ್ನ ಅಪಹರಿಸಿ ಹಣಕ್ಕೆ ಬೇಡಿಕೆ ಇಡ್ತಾ ಇದ್ದ ರಾಯಚೂರು ಮೂಲದ ಜ್ಯೋತಿಷಿ ವಿಷ್ಣುರಾವ್ ಲಾಕ್ ಆಗಿದ್ದಾನೆ. ಜ್ಯೋತಿಷಿ ವಿಷ್ಣುರಾವ್ ಬಂಗಾರಪೇಟೆಯ 4 ಮಕ್ಕಳನ್ನ ಲಾಡ್ಜ್ನಲ್ಲಿ ಕೂಡಿ ಹಾಕಿ ಪೋಷಕರಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಬಂಗಾರಪೇಟೆ ಪೊಲೀಸರು ಆರೋಪಿಯನ್ನ ಬೆಂಗಳೂರಿನ ತ್ರಿವೇಣಿ ಚಿತ್ರಮಂದಿರದ ಬಳಿ ಅರೆಸ್ಟ್ ಮಾಡಿದ್ದಾರೆ. ಲಿಖಿತ್, ಶರತ್, ಮುಬಾರಕ್ ಹಾಗೂ ಹೇಮಂತ್ ಕುಮಾರ್ನನ್ನ ರಕ್ಷಿಸಲಾಗಿದೆ. ಇಪ್ಪತ್ತೈದು ವರ್ಷಗಳ ಬಳಿಕ ತಾಯಿಯೊಬ್ಬಳು ತವರಿಗೆ ವಾಪಸ್ಸಾಗಿದ್ದಾಳೆ. ಹಿಮಾಚಲ ಪ್ರದೇಶದಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದ ತಾಯಿ ಸಾಕವ್ವನನ್ನ ಮಕ್ಕಳು ಬಿಗಿದಪ್ಪಿಕೊಂಡು ಗಳಗಳನೆ ಎತ್ತರು. 25 ವರ್ಷಗಳಿಂದ ಬಳ್ಳಾರಿ ಮೂಲದ ಸಾಕವ್ವ ದಾರಿ ತಪ್ಪಿ ಹಿಮಾಚಲ ಪ್ರದೇಶ ಸೇರಿದ್ರು. ಸಾಕವ್ವನನ್ನ ಕರ್ನಾಟಕ ಮೂಲದ IPS ಅಧಿಕಾರಿ ಪತ್ತೆ ಹಚ್ಚಿದ್ರು. ಅಧಿಕಾರಿ ಮಾಹಿತಿ ಮೇರೆಗೆ ವೃದ್ಧಿಯ ಕುಟುಂಬಸ್ಥರನ್ನ ಪತ್ತೆ ಹಚ್ಚಲಾಗಿತ್ತು. ನಿನ್ನೆ ವಿಮಾನದಲ್ಲಿ ವೃದ್ಧಿಯನ್ನ ಅಧಿಕಾರಿಗಳು KIABಗೆ ಕರೆತಂದ್ರು. ತಾಯಿ ಮಕ್ಕಳ ಬಾಂಧವ್ಯಕ್ಕೆ ಏರ್ಪೋರ್ಟ್ ಸಾಕ್ಷಿಯಾಗಿತ್ತು. ದಾವಣಗೆರೆ ನಗರದಲ್ಲಿ ಐತಿಹಾಸಿಕ ದೇವತೆ ದುರ್ಗಾಂಬಿಕಾ ದೇವಿಯ ಕಡೆ ಕಾರ್ತಿಕೋತ್ಸವ ನಡೆಯಿತು. ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ದೀಪ ಬೆಳಗಿ ಭಕ್ತಿ ಸಮರ್ಪಣೆ ಮಾಡಿದ್ರು. ಸಾವಿರಾರು ದೀಪಗಳಿಂದ ದೇವಸ್ಥಾನದ ಆವರಣದಲ್ಲಿ ಬೆಳಕು ಜಗಮಗಿಸಿತ್ತು. ಕಾರ್ತಿಕೋತ್ಸವದ ಹಿನ್ನೆಲೆಯಲ್ಲಿ ದುರ್ಗಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದೀಪ ಬೆಳಗಿದ ಭಕ್ತರು ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಸಚಿವ ಸಂತೋಷ್ ಲಾಡ್ ಪೊಲೀಸ್ ಸ್ಟೈಲ್ನಲ್ಲಿ ಸೆಲ್ಯೂಟ್ ಮಾಡಿದ್ದಾರೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ಗೆ ಆಗಮಿಸಿದ ಗೃಹ ಸಚಿವರಿಗೆ ಲಾರ್ಡ್ ಸೆಲ್ಯೂಟ್ ಮಾಡಿ ಸ್ವಾಗತ ಕೋರಿದ್ದಾರೆ. ಇದು ಪ್ರೋಟೋಕಾಲ್ ಸರ್ ಅಂತ ಲಾರ್ಡ್ ಹೇಳಿದ್ದಾರೆ. ಸಂತೋಷ್ ಲಾಡ್ ಸೆಲ್ಯೂಟ್ ಹೊಡೆಯುತ್ತಲೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಕ್ಕಿದ್ರು. ಕೂಡಲೇ ಸಂತೋಷ್ ಲಾಡ್ರನ್ನ ತಬ್ಬಿಕೊಂಡ್ರು.